ನಮಸ್ತೆ, ನನ್ನ ಹೆಸರು ಪಾರ್ವತಿ ಅಂತ. ನಾನು ಧ್ಯಾನಕ್ಕೆ ಬಂದು 3 ತಿಂಗಳಾಯ್ತು ಅಷ್ಟೇ. ನನ್ನ ಮಾನಸಿಕ ಪರಿಸ್ಥಿತಿ ಸರಿಯಾಗಿರ್ಲಿಲ್ಲ, ಅದಕ್ಕೋಸ್ಕರ ಬಂದಿದ್ದು. ಮಂಜುಳಾ ಮೇಡಮ್ ಇಂದ ಬಂದಿದ್ದರು. ಒಬ್ಬರೇ ಇರ್ತಿದ್ದೆ ಮನೆಯಲ್ಲಿ, ಒಬ್ಬರೇ ಇರೋದಕ್ಕೋಸ್ಕರ ಆ ಥರ ಆಗ್ಬಿಟ್ಟಿತ್ತು. ಮನೆಯವರು ಬೆಳಿಗ್ಗೆ 7:30 ಡ್ಯೂಟಿಗೆ ಹೋದ್ರೆ ಇನ್ನು 5 ಗಂಟೆಗೆ ಬರೋದು, 5:30 6 ಗಂಟೆಗೆ ಬರೋದು. ಮಗ ಕಾಲೇಜ್ಗೆ ಹೋಗ್ತಾನೆ, ಅದಕ್ಕೋಸ್ಕರ ನಾನು ಒಬ್ಳೇ ಇದ್ದು ಆ ಥರ ಆಗ್ಬಿಟ್ಟು ತುಂಬಾ ಖುಷಿಯಾಗಿರ್ತೀನಿ. ಇವಾಗ ನಗ್ತಾನೆ ಇರ್ಲಿಲ್ಲ ನಾನು 2 ವರ್ಷದಿಂದ. ಇವಾಗ ಗೊತ್ತಾಗ್ತಾ ಇದೆ ಹೆಂಗಿರ್ಬೇಕು ಏನು ಅಂತ. 1 hour ಮಾತ್ರ ಮಾಡೋದು. ಇವಾಗ ನಾನು ಒಂದು ಸೆಂಟ್ರಲ್ಲಿ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಆಮೇಲೆ ನಾನು ಒಂದಿನ ಧ್ಯಾನಕ್ಕೆ ಕೂತಾಗ ನಾನು ಕೂತು ಒಂದು 2 ನಿಮಿಷ 3 ನಿಮಿಷ ಆದ್ಮೇಲೆ ವಿದ್ಯಾರಾಣಿ ಮೇಡಮ್ ಅವ್ರು ನನ್ನ ಪಕ್ಕ ಬಂದು ಕೂತಿದ್ದಾರೆ. ನಂಗೆ ಗೊತ್ತಿಲ್ಲ, ನನಗೆ ಫುಲ್ ವೈಬ್ರೇಟ್ ಆಗ್ತಾ ಇದೆ ಬಾಡಿ ಎಲ್ಲ, ಯಾಕಂತ ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು, ಮಂಜುಳಾ ಮೇಡಮ್ ಹತ್ರ ಹೇಳ್ದೆ ನಂಗೆ ಹಿಂಗೆ ಆಗ್ತಾ ಇದೆ ಅಂತ. ಅವ್ರು ಹೇಳಿದ್ರು ಅದು ಅನುಭವಿಸ್ಬೇಕಷ್ಟೇ, ಧ್ಯಾನಕ್ಕೆ ಕೂತಿದ್ರೆ ಆ ಥರ ಆಗುತ್ತೆ ಎಕ್ಸ್ಪೀರಿಯನ್ಸ್. ನನಗೆ ಸ್ಟ್ರೋಕ್ ಆಗಿತ್ತಲ್ಲ, ಲೆಫ್ಟಿಗೆ ಸ್ಟ್ರೋಕ್ ಆಗಿದೆ, ಅದು ವೈಬ್ರೇಟ್ ಆದರೆ ನಂಗೆ ಭಯ ಆಗೋಯ್ತು ಯಾಕಂತ. ಆಮೇಲೆ ಅಂದ್ರು ಇಲ್ಲ, ಧ್ಯಾನಕ್ಕೆ ಕೂತ್ರೆ ಆ ಥರ ಆಗುತ್ತೆ, ನೀನು ಅನುಭವಿಸ್ಬೇಕು, ಆ ಥರ ಚೆನ್ನಾಗಿರುತ್ತೆ. ಈ ಆರಾಮಾಗೇ ಇದ್ದೀನಿ. ಸ್ಟ್ರೋಕ್ ಇದ್ದ ಅದೇನು ಭಯ ಇರಲಿಲ್ಲ, ನಂಗೆ ಮಾನಸಿಕ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಧ್ಯಾನಕ್ಕೆ ಬಂದಿರೋದು. ಅಲ್ಲಿ ಬರ್ತಾ ಇರ್ಲಿಲ್ಲ, 1-2 ಬರೋದು ಬಿಡೋದು ಆ ಥರ ಎಲ್ಲ ಮಾಡೋರು. ಇವಾಗ ಚೆನ್ನಾಗಿ ಎಲ್ಲರೂ ಬರ್ತಾ ಇದ್ದಾರೆ. ನಂಗೆ 2 ವರ್ಷದಿಂದ ಧ್ಯಾನಕ್ಕೆ ಬಾ ಅಂತ ಕರಿತಾ ಇದ್ರು, ನಂಗೆ ಬರೋಕ್ಕೆ ಅದೇನು ಧ್ಯಾನ ಮಾಡೋದು ಅದೇನು ಅಂತ ಮನೆಯಲ್ಲೇ ಒಬ್ಳೆ ಲಾಕಾಗಿ ಕೂತ್ಕೊಂಡ್ಬಿಟ್ಟಿದ್ದೆ ನಾನು. ಗೇಟ್ವರೆಗೂ ಬರ್ತಾ ಇರ್ಲಿಲ್ಲ, ಮೊಬೈಲ್ ನೋಡೋದು ಅದು ಅಷ್ಟೇ ಜೀವನ ಮಾಡ್ಕೊಂಡ್ಬಿಟ್ಟಿದೆ. ಆಮೇಲೆ ಮಂಜುಳಾ ಮೇಡಮ್ ಅವ್ರದ್ದು ಪರಿಚಯ ಆದ್ಮೇಲೆ ಧ್ಯಾನಕ್ಕೆ ಬಾ ಅಂದಮೇಲೆ ನನಗೆ ಭಾರ ಆಗಿ, ಮನಸ್ಸು ಭಾರ ಆಗಿ, ತಲೆ ಭಾರ ಆಗಿ, ಆಮೇಲೆ ಒಂದಿನ ನೋಡೋಣ ಅಂತ ಬಂದ್ಮೇಲೆ ಗೊತ್ತಾಯ್ತು ಹೆಂಗ್ ಬರ್ಬೇಕು ಏನ್ ಮಾಡ್ಬೇಕು ಅಂತ. ಅದ್ರಲ್ಲಿ ಏನ್ ಚೆನ್ನಾಗಿ ಧ್ಯಾನದ ಬಗ್ಗೆ ಏನ್ ಬರ್ತದೋ ಅದನ್ನೆಲ್ಲ ನಂಗೆ ಶೇರ್ ಮಾಡ್ತಾ ಇರ್ತಾರೆ. ಅದ್ ನೋಡ್ಕೊಂಡು ನನ್ನಲ್ಲಿ ನಾನು ಚೇಂಜಸ್ ಮಾಡ್ಕೊಳ್ತಾ ಇರ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.